10ನೇ ತರಗತಿ ಪರೀಕ್ಷೆಯಲ್ಲಿ ನಿಪ್ಪಾಣಿ ತಾಲೂಕು ಉತ್ತಮ ಸಾಧನೆ ,95.88 ಫಲಿತಾಂಶ 21 ಶಾಲೆಗಳ ಫಲಿತಾಂಶ ,100 ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದಲ್ಲಿ ಬಹಳ ಮುಖ್ಯವಾದ ಹಂತವೆಂದು ಪರಿಗಣಿಸಲಾದ 10ನೇ ತರಗತಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶವನ್ನು ಗುರುವಾರ ಪ್ರಕಟಿಸಲಾಯಿತು. ಇದರಲ್ಲಿ ನಿಪ್ಪಾಣಿ ತಾಲೂಕು ಗಮನಾರ್ಹ ಯಶಸ್ಸನ್ನು ಸಾಧಿಸಿದೆ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ನಿಪ್ಪಾಣಿ ತಾಲೂಕಿನ ಒಟ್ಟಾರೆ ಫಲಿತಾಂಶ ,95.88 ಆಗಿದ್ದು, ತಾಲೂಕಿನ 54 ಮಾಧ್ಯಮಿಕ ಶಾಲೆಗಳಲ್ಲಿ 21 ಶಾಲೆಗಳು ,100 ಫಲಿತಾಂಶವನ್ನು ಸಾಧಿಸಿವೆ ಎಂದು ನಿಪ್ಪಾಣಿ ಸಮೂಹ ಶಿಕ್ಷಣಾಧಿಕಾರಿ ಮಹಾದೇವಿ ನಾಯಿಕ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಈ ಯಶಸ್ಸಿನ ಬಗ್ಗೆ ಎಲ್ಲ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಅಭಿನಂದಿಸುತ್ತಾ ಅವರ ಮುಂದಿನ ಶೈಕ್ಷಣಿಕ ಪ್ರಯಾಣಕ್ಕೆ ಶುಭ ಹಾರೈಸಿದರು. ನಿರುತ್ಸಾಹಗೊಳ್ಳದೆ ತಮ್ಮ ಶಾಲೆಗಳನ್ನು ಸಂಪರ್ಕಿಸಲು ವಿಫಲರಾದ ವಿದ್ಯಾರ್ಥಿಗಳು ಮತ್ತು ಮುಂದಿನ ಪರೀಕ್ಷೆಗಳಿಗೆ ಸಿದ್ಧರಾಗಿ ಯಶಸ್ಸನ್ನು ಸಾಧಿಸಲು ಶ್ರಮಿಸುವಂತೆ ಅವರು ಮನವಿ ಮಾಡಿದರು. ನಿಪ್ಪಾಣಿ ತಾಲೂಕಿನ ಈ ಯಶಸ್ಸಿನಿಂದಾಗಿ ಇಡೀ ಜಿಲ್ಲೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಿದ್ದು, ಶಿಕ್ಷಣ ಕ್ಷೇತ್ರದಲ್ಲಿ ತಾಲೂಕು ಮತ್ತೊಮ್ಮೆ ತನ್ನ ಗುಣಮಟ್ಟವನ್ನು ಸಾಬೀತುಪಡಿಸಿದೆ. 25-26ನೇ ಒಂದು ವರ್ಷದ ಎಸ್ಎಸ್ಎಲ್ಸಿ ಫಲಿತಾಂಶ ಈಗ ಪ್ರಕಟಗೊಂಡಿದೆ. ನಮ್ಮ ನಿಪ್ಪಾಣಿ ತಾಲೂಕು ಇಡೀ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿದೆ. ನಮ್ಮ ತಾಲೂಕಿನಲ್ಲಿ ಒಟ್ಟು 12 ಪರೀಕ್ಷಾ ಕೇಂದ್ರಗಳಿದ್ದವು. ಒಟ್ಟು 53 ಶಾಲೆಗಳ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ಅದರಲ್ಲಿ ಫಲಿತಾಂಶದಲ್ಲಿ ಒಟ್ಟು 21 ಶಾಲೆಗಳ ಫಲಿತಾಂಶ 100ಕ್ಕೆ 100 ಅಷ್ಟರಾಗಿ ಆಗಿದೆ. ನಮ್ಮಲ್ಲಿ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳ ಸಂಖ್ಯೆ 3637 ಇತ್ತು. ಒಟ್ಟು ಪರೀಕ್ಷೆ ಪಾಸಾದಂಥ ವಿದ್ಯಾರ್ಥಿಗಳು 3487 ಇದ್ದರು. ನಮ್ಮ ಫಲಿತಾಂಶ ಒಟ್ಟು 95.88. ಸಾಕಷ್ಟು ಶಾಲೆಗಳು ನಮ್ಮಲ್ಲಿ ಹೆಚ್ಚು ಶಾಲೆಗಳು 95%ಕ್ಕಿಂತ ಹೆಚ್ಚು ಫಲಿತಾಂಶವನ್ನು ಹೊಂದಿದೆ. ಇದಕ್ಕೆ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಒಂದು ಸಾಧನೆ ಕಂಡುಬರುತ್ತದೆ. ಅದಲ್ಲದೆ ನಮ್ಮ ಮೇಲಾಧಿಕಾರಿಗಳು, ಜನಪ್ರತಿನಿಧಿಗಳು ನಮಗೆ ಮಾರ್ಗದರ್ಶನ ಮಾಡಿದ್ದು ಇಲ್ಲಿ ಬಹಳ ಅನುಕೂಲವಾಯಿತು. ಇಲ್ಲಿ ಓದಿನ ಮನೆ ಮತ್ತು 29 ಅಂಶದ ಕಾರ್ಯಕ್ರಮ, 40+ ಅಂಶ, ಇವು 29 ಪಾಯಿಂಟ್ಸ್ ಅಂಶ ಎಲ್ಲವೂ ಕೂಡ ಒಟ್ಟಾರೆ ಸೇರಿ ನಮ್ಮ ಫಲಿತಾಂಶ ಉತ್ತಮ ಆಗಲಿಕ್ಕೆ ಕಾರಣವಾಯಿತು. ಮೇಲಿಂದ ಮೇಲೆ ಮುಖ್ಯೋಪಾಧ್ಯಾಯರ ಸಭೆಗಳು ಮತ್ತು ಎಲ್ಲ ವಿಷಯ ಶಿಕ್ಷಕರಿಗೆ ವಿಷಯ ಪರಿವಾರಗಳನ್ನು ಏನು ಮಾಡಿದ್ವಿ ನಾವು ತಾಲೂಕಿನಲ್ಲಿ, ಅದರಿಂದ ಈ ಫಲಿತಾಂಶ ಬರಲಿಕ್ಕೆ ಕಾರಣೀಭೂತ ಆಯಿತು. ಅದಕ್ಕಾಗಿ ಏನು ಸಾಧನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು, ಹೆಚ್ಚು ವಿದ್ಯಾರ್ಥಿಗಳು 95% ಹೆಚ್ಚು ಫಲಿತಾಂಶವನ್ನು ಪಡೆದು ಅತ್ಯುತ್ತಮ ಕಾಲೇಜುಗಳಿಗೆ ತಮ್ಮ ಹೆಸರುಗಳನ್ನು ನೋಂದಾಯಿಸ್ತಾ ಇದ್ದಾರೆ. ಅದಲ್ಲದೆ ಪರೀಕ್ಷೆಯಲ್ಲಿ ಅವರು ಎಲ್ಲ ಮಕ್ಕಳು ಏನು ಸಾಧನೆ ಮಾಡಿದ್ದಾರೆ, ಉತ್ತೀರ್ಣರಾಗಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕಚೇರಿಯ ವತಿಯಿಂದ ಮತ್ತು ಎಲ್ಲ ಅಧಿಕಾರಿ ಬಳಗದ ವತಿಯಿಂದ, ನಮ್ಮ ತಂಡದ ವತಿಯಿಂದ ಆ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಹಿತದೃಷ್ಟಿಯಿಂದ ನಾವು ಶುಭ ಹಾರೈಕೆಯನ್ನು ಮಾಡ್ತೀವಿ. ಅದಲ್ಲದೆ ಪರೀಕ್ಷೆಯಲ್ಲಿ ಅನುತ್ತೀರ್ಣದ ಕೆಲವು ಮಕ್ಕಳು ಏನಿದ್ದಾರೆ ಆ ಮಕ್ಕಳಿಗೆ ಬರುವ ಮೇ 18ರಂದು 2ನೇ ಪರೀಕ್ಷೆ ನಡೆಯಲಿದೆ. ಆ ಪರೀಕ್ಷೆಯಲ್ಲಿ ಅವರು ಕೂಡ ಉತ್ತೀರ್ಣರಾಗಿ ತಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ